Hello, myself Mahalakshmi. So this is my first video in my YouTube channel, so that's why I'm introducing myself. So first video, so first channel. ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇವತ್ತು ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಒಂದು ಸನ್ಸ್ಕ್ರೀನ್ ಬಗ್ಗೆ ನಾನು ಹೇಳ್ತೀನಿ. ಸೊ ಯಾವ ಸನ್ಸ್ಕ್ರೀನ್ ಅದು ಅಂತಂದರೆ ಸನ್ಸ್ಕೋಪ್ ಸನ್ಸ್ಕ್ರೀನ್ ಅಂತ. ಸೊ ಇದನ್ನು ನಾನು 6 ಮಂತ್ಸ್ ಅಂತ ಹೇಳೋಕ್ಕಾಗಲ್ಲ, ಸೊ 8 to 9 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಇಟ್ಸ್ ಅ ವೆರಿ ವೆರಿ ಗುಡ್ ಸನ್ಸ್ಕ್ರೀನ್. ಸೊ ಯಾವುದಪ್ಪ ಅಂತಂದರೆ ಸನ್ಸ್ಕೋಪ್ ಬ್ರೈಟನಿಂಗ್ ಕ್ರೀಮ್ ಸನ್ಸ್ಕ್ರೀನ್ ಅಂತ ಹೇಳಿ. ಸೊ ಈ ಸನ್ಸ್ಕ್ರೀನಲ್ಲಿ ಯಾವುದು ಬೆನಿಫಿಟ್, ಏನಕ್ಕೆ ಯೂಸ್ ಮಾಡಬೇಕು ಅಂತ ಕೇಳಿದ್ರೆ, ಸೊ ನಮಗೆ ಅನಿಸುತ್ತೆ ಸನ್ಸ್ಕ್ರೀನ್ ಹಚ್ಕೊಂಡಿದ ತಕ್ಷಣ ಒಬ್ಬೊಬ್ಬರಿಗೆ ಫುಲ್ ಬ್ಲ್ಯಾಕಾಗಿ ಕಾಣ್ತೀವಿ, ಕಲರ್ ಏನಾಗುತ್ತೆ ಡಾರ್ಕಾಗಿ ಕಾಣ್ತಾರೆ. ಸೊ ಇದು ಮೆನ್ಷನ್ನೇ ಮಾಡಿದ್ದಾರೆ ಅವರು ಬ್ರೈಟನಿಂಗ್ ಅಂತ. ಸೊ ಇದನ್ನು ಹಾಕೊಂಡ್ರೆ ಬ್ರೈಟ್ ಅಂದರೆ ಫೇಸ್ ಬ್ರೈಟ್ ಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ SPF ಇದೆ, SPF 50 ಇದೆ. ಸೊ ಏನು SPF ಅಂತಂದರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್. ಸೊ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಎಷ್ಟಿರಬೇಕು? ಸೊ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ನಮಗೆ 30 to 50 ಇರಬೇಕು, ಬಟ್ ಇಲ್ಲಿ 50+ ಅಂತ ಕೊಟ್ಟಿದ್ದಾರೆ. ಸೊ ಇಟ್ಸ್ ಎಲ್ಫುಲ್. ಸೊ ಸನ್ ಪ್ರೊಟೆಕ್ಷನ್ 50+ ಇದ್ದರೆ ಅದು ನಮಗೆ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ದೆನ್ PA+++++. ಸೊ PA++, ಸೊ ಎಷ್ಟು ಪ್ಲಸ್ಸಸ್ ಇರುತ್ತೋ ಅಷ್ಟು ನಮಗೆ ಒಳ್ಳೆಯದು, ಬಿಕಾಸ್ ಇಟ್ ಅವಾಯ್ಡ್ಸ್ ದ ರೇಸ್ ಫ್ರಮ್ ಅವರ್ ಸನ್. ಸೊ ಅದು ನಮ್ಮ ಏನು ಸ್ಕಿನ್ಗೆ ಡ್ಯಾಮೇಜ್ ಮಾಡದೇ ಇರೋ ಥರ ಅದು ನಮಗೆ ಎಲ್ಪ್ ಮಾಡುತ್ತೆ. ಆ್ಯಂಡ್ ದೆನ್ UVA ಆ್ಯಂಡ್ UVB. ಸೊ UVA ಅಂದರೆ ಏನು? ಸೊ ಅಲ್ಟ್ರಾವೈಲೆಟ್ ಎ, ಇಟ್ ಇಸ್ ಕಾಸಿಂಗ್ ಸ್ಕಿನ್ ಏಜ್ನಿಂಗ್. ಸ್ಕಿನ್ನ ಬೇಗ ಏಜ್ನಿಂಗ್ ಆಗೋ ಥರ ಮಾಡಲ್ಲ, ಸೊ ಏಜ್ನಿಂಗ್ ಆಗದೆ ಇರೋ ಥರ ತಡೆಗಟ್ಟುತ್ತೆ. ಆ್ಯಂಡ್ ದೆನ್ UVB ಹೆಲ್ಪ್ಫುಲ್ ಫಾರ್ ಸ್ಕಿನ್ ಬರ್ನಿಂಗ್. ಸ್ಕಿನ್ ಯಾವುದೇ ಥರ ಬರ್ನ್ ಆಗದೆ ಇರೋ ಥರ ಕಂಟ್ರೋಲ್ ಮಾಡುತ್ತೆ. ಆದ್ಮೇಲೆ ಇದು ಕ್ಲಿನಿಕಲಿ ಸರ್ಟಿಫೈಡ್ ಆಗಿದೆ ಆ್ಯಂಡ್ ಡರ್ಮೋಟಾಲಜಿಸ್ಟ್ ಟೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಯೂಸ್ ಟು ಆಲ್ ಸ್ಕಿನ್ ಟೈಪ್ಸ್. ಸೊ ಆಯಿಲಿ ಆಗಿರ್ಬೋದು ಅಥವಾ ಡ್ರೈ ಸ್ಕಿನ್ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಸೊ ದೆನ್ ಇನ್ನೇನಿದೆ ಅದರಲ್ಲಿ, ಆ್ಯಂಡ್ ದೆನ್ ನೈಸಿನಮೈಡ್ ಆ್ಯಂಡ್ ಆಲ್ಫಾ ಆರ್ಬುಟಿನ್ ಇದೆ. ಸೊ ನೈಸಿನಮೈಡ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಫೇಸಲ್ಲಿ ಹೈಡ್ರೇಷನ್ನ ಬೂಸ್ಟ್ ಮಾಡೋದಕ್ಕೆ, ಬ್ರೈಟನಿಂಗ್ ಮಾಡೋದಕ್ಕೆ, ಮತ್ತು ಅನ್ನೀವನ್ ಸ್ಕಿನ್ ಟೋನ್ ಏನಿರುತ್ತೆ ಅದನ್ನು ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಆಲ್ಫಾ ಆರ್ಬುಟಿನ್ ಇದೆ. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಫೇಸಲ್ಲಿ ಆ್ಯಕ್ನೆ ಆಗಿರುತ್ತೆ. ಸೊ ಆ್ಯಕ್ನೆ ಆಗಿರೋದು ಹಾಗೆ ಸ್ಕಾರ್ಸ್ ಉಳ್ಕೊಂಡ್ಬಿಡುತ್ತೆ. ಸೊ ಅದೆಲ್ಲ ಏನಾಗುತ್ತೆ, ಫೇಡ್ ಆಗುತ್ತೆ. ಸೊ ಸ್ವಲ್ಪನೇ ಹೋಗುತ್ತೆ. ಸೊ ಆಲ್ಫಾ ಆರ್ಬುಟಿನ್ ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ, ಮತ್ತು ಪಿಗ್ಮೆಂಟೇಷನ್ ಇದ್ದರೆ ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಈಸ್ ಬೆಸ್ಟ್ ಸನ್ಸ್ಕ್ರೀನ್ ಇನ್ ಮೈ ನಾಲೆಡ್ಜ್. ಆ್ಯಂಡ್ ದೆನ್ ಇನ್ನೊಂದಷ್ಟು ಕೆಮಿಕಲ್ಸ್ ಕೊಟ್ಟಿದ್ದಾರೆ. ಜಿಂಕ್ ಆಕ್ಸೈಡ್ ಆಗಿರ್ಬೋದು, ಆಕ್ಟೋಸಿರಿಲಿನ್ ಇರ್ಬೋದು, ಅಥವಾ ಹ್ಯಾವೋಬೆನ್ಝೋನ್ ಇರ್ಬೋದು, ಹೈಲುರೋನಿಕ್ ಆ್ಯಸಿಡ್ ಇದೆ. ಸೊ ಕೊರಿಯಾದಲ್ಲಿ ಯೂಸ್ ಮಾಡ್ತಾರೆ ಹೈಲುರೋನಿಕ್ ಆ್ಯಸಿಡ್. ಸೊ ಹೈಲುರೋನಿಕ್ ಆ್ಯಸಿಡ್ ಕೂಡ ಇದೆ. ಸೊ ಇಟ್ಸ್ ಅ ಬೆಸ್ಟ್. ಸೊ ಹೇಗೆ ಯೂಸ್ ಮಾಡೋದು, ವೇರ್ ವೆನ್, ಸೊ ಯಾವಾಗ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಗೋ ಥ್ರೂ ಇಟ್. ಸೊ ಪ್ಲೀಸ್ ಪರ್ಚೇಸ್ ದಿಸ್. ಆ್ಯಂಡ್ ದಿಸ್ ಇಸ್ ಮೈ ಓನ್ ರಿವ್ಯೂ. ಟೆಕ್ಸ್ಚರ್ ಹೇಗಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಲುಕ್, ದಿಸ್ ಇಸ್ ದ ಟೆಕ್ಸ್ಚರ್. ಸೊ ಹೇಗಿದೆ ಅಂದರೆ ಫುಲ್ ಸ್ಮೂತಿ ಆಗಿದೆ, ಕ್ರೀಮಿ ಆಗಿದೆ, ಆ್ಯಂಡ್ ಸ್ಕಿನ್ ಬೇಗನೆ ಅಬ್ಸರ್ವ್ ಆಗುತ್ತೆ. ಸೊ ಪ್ಲೀಸ್ ಡೋಂಟ್ ಅಪ್ಲೈ ಲೈಕ್ ದಿಸ್. ಅಂದರೆ ನಾನು ಮೊಬೈಲ್ ಇಟ್ಕೊಂಡು ಹ್ಯಾಂಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ಅದು ಕರೆಕ್ಟಾಗಿ ಬರ್ತಿಲ್ಲ. ಸೊ ಯು ಕ್ಯಾನ್ ಯೂಸ್ ಇಟ್ ಆನ್ ಯುವರ್ ಫೇಸ್. ಸೊ ತುಂಬಾ ಬೇಗ ಅಬ್ಸರ್ವ್ ಆಗುತ್ತೆ. ಸೊ ಇದು ನಿಮಗೆ ಏನಾಗುತ್ತೆ, ಫೇರ್ನೆಸ್ ಕೊಡುತ್ತೆ ಫೇಸ್ಗೆ. ಸೊ ಇದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.